2022 ಎಕ್ಸಾಮ್ ಇಂದಾನು ಓದ್ತಾ ಇದೀವಿ. ಆದ್ರೆ ಯಾವ ಆಗಿಲ್ಲ. ಈ ಸಲ ಏನಾದ್ರು ಮಾಡ್ಕೋಬೇಕು ಅಂತ ಓದ್ತಾ ಇದೀವಿ. ಏನಾಯ್ತದ ಗೊತ್ತಿಲ್ಲ. ಬಟ್ ನಾನು ಇವಾಗ ರೀಸೆಂಟ್ ಆಗಿ ಬಂದಿದ್ದೀನಿ, ಜಸ್ಟ್ 1 ಮಂತ್ ಆಯ್ತು. ನಾನು ಬಿಫೋರ್ ಬೆಂಗಳೂರಲ್ಲಿ ಇದ್ದೆ. ಅದೇ ಇಷ್ಟ ದಿನ ಒಂಥರ ಮರುಭೂಮಿಗೆ ಮಳೆ ಹೋದಂಗ ಅನಿಸ್ತಾ ಇದೆ. ನೋಡೋಣ ಈಗ ಈಗ ನಮ್ಮ ಮೇಲೆ ಡಿಪೆಂಡ್. ಈಗ ಇಷ್ಟ ದಿನ ಅವ್ರನ್ನ ಬ್ಲೇಮ್ ಮಾಡ್ತಿದ್ದೋ, ಈಗ ನಮ್ಮ ಮೇಲೆ ಡಿಪೆಂಡ್ ಆಯ್ತು. ಈಗ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಎಫರ್ಟ್ ಒಂಥರ ಆಮೆ ವೇಗದಲ್ಲಿ ಇತ್ತು. ಈಗ ಒಂಚೂರು ರೂಪಿಸ್ಕೊಂಡಿದ್ವಿ, ಒಂಚೂರು ಸ್ಪೀಡ್ ಮಾಡ್ಕೊಂಡಿದ್ವಿ. ಒಂದೊಂದ್ಸರಿ ಕುಂಟುತ್ತೆ, ಒಂದೊಂದ್ಸರಿ ತೆವಳುತ್ತೆ, ಒಂದೊಂದ್ಸರಿ ಓಡುತ್ತೆ. ಯಾಕಂತಂದ್ರೆ ಕಾಲ್ಫಾರ್ಮ್ ಇರ್ಲಿಲ್ವಲ್ಲ, ಈಗ ಆ ರೀತಿ ಮಾಡಕ್ ಆಗಲ್ಲ. ನಾವು 3 ವರ್ಷದಿಂದ ನಾವು ಕುಂತಿದ್ವಿ. ಆಕ್ಚುಲಿ ಇದೊಂದು ಹಬ್ಬನೇ ಅನ್ಕೋಬಹುದು. ನಾವು ಕಂಟಿನ್ಯೂ ನೋಟಿಫಿಕೇಶನ್ ಆಗ್ತಿದೆ. ನಾವು ಕಾಲ್ಫಾರ್ಮ್ ಆಗಿಲ್ಲ ಅಂತ ಇಷ್ಟು ದಿವಸ ಏನೋ ನಾವು ಕಾದು ಕುಂತಿದ್ವಿ. ಒಂದ್ರ ಮೇಲೆ ಒಂದು ಬಿಡ್ತಾರಲ್ಲ, ಪ್ರೆಸರ್ ಅನಿಸ್ತೈತಿ. ಇವಾಗ ಏನ್ ಮಾಡ ಇವಾಗ ಒಂಥರ ನೋಟಿಫಿಕೇಶನ್ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ಎಲ್ಲ ಅಪರ್ಚುನಿಟೀಸ್ ಇದೆ, ಎಲ್ರಿಗೂ ಅಪರ್ಚುನಿಟೀಸ್ ಇದೆ. ಎನಿ ಡಿಗ್ರಿ ಮೇಲೆ ಮತ್ತೆ ಇವನ್ PU ಮೇಲೆ ಕೂಡ ಇದೆ. ಅಂದ್ರೆ ಈ ಆಫ್ಟರ್ 3 years ಇದು ಆದ್ಮೇಲೆ ಇವಾಗ ನೋಟಿಫಿಕೇಶನ್ ಆಗ್ತಿದೆ ಎಲ್ಲ. ಸೊ ಒಂಥರ ಎಲ್ರಿಗೂ ಅಪರ್ಚುನಿಟೀಸ್ ತುಂಬಾ ಹರಿದ್ ಬರ್ತಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಓದ್ತದೆ ಸರ್. PSI ಇಂದ ಹಿಡಿದು ಈಗ ಕಾಲ್ಫಾರ್ಮ್ ಬಹಳ ಲೇಟ್ ಆಗಿ ಮಾಡಿದಾರೆ ಸರ್. 4-5 ವರ್ಷದ ನೋಟಿಫಿಕೇಶನ್ ಇಲ್ಲ. ಈಗ ಕರೆದ್ರಿಂದ ನಿಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದೀವಿ. ನಮಗೆ ತುಂಬಾ ಅನುಕೂಲ ಆಗಿದೆ ಸರ್. ಆಮೇಲೆ ಸ್ಟೂಡೆಂಟ್ಸ್ಗೆ ಅವರು ವೈಯಕ್ತಿಕ ಓದೋದಕ್ಕಿಂತ ನಿಮ್ಮ ಗೈಡೆನ್ಸ್ ಬಹಳ ಅನುಕೂಲ ಆಗಿದೆ. ಮಾರ್ಗದರ್ಶನ ಬಹಳ ಹೆಲ್ಪ್ ಆಯ್ತದೆ. ಟೆಸ್ಟ್ ಸೀರೀಸ್ ತಗೊಳ್ಳದೆ ಧಾರವಾಡದಲ್ಲಿ ಇಟ್ಕೊಂಡು ಟೆಸ್ಟ್ ಸೀರೀಸ್ ತಗೊಳ್ಳದೆ ಹೋದ್ರೆ ಸುಮ್ಮನೆ ಧಾರವಾಡಕ್ಕೆ ಬರೋದು ಬೆಸ್ಟ್ ಅಂತ ಸರ್. ಇವಾಗ ನೀವು ಟೆಸ್ಟ್ ಸೀರೀಸ್ ಮಾಡ್ತೀರಾ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ, ಅದನ್ನೆಲ್ಲ ನಮ್ಗೆ ಈಸಿ ಮಾಡ್ಕೊಡುತ್ತೆ ಸರ್. ಯಾಕಂದ್ರೆ ನಾವು ಮುಂಚೆಯಿಂದ ಓದ್ಕೊಂಡ್ಬಂದು ಇವಾಗ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೀವಿ ಅದು ನಾವು ನೋಡ್ಕೊಳಕ್ ಚೆನ್ನಾಗಿ ಯೂಸ್ ಆಗ್ತಿದೆ ಸರ್. ನಮಗೆ ಮಾಮೂಲಿ ಎಲ್ಲಾ ಅಕಾಡೆಮಿಗಳಲ್ಲೂ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ವೈಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಪೂರ್ತಿ ಓವರ್ ಆಲ್ ಸಬ್ಜೆಕ್ಟ್ ಎಲ್ಲ ಟೆಸ್ಟ್ ಮಾಡ್ತಾ ಇದ್ರು. ಈ ಸೂಪರ್ ಕಪ್ ಯಾವ ರೀತಿ ಆಗ್ತಿದೆ ಅಂತಂದ್ರೆ, ಈಗ 1 week ಅಲ್ಲಿ 1 ಸಬ್ಜೆಕ್ಟ್ ಮುಗಿಸಿದ್ರೆ ನಾವು ಯಾವ ರೀತಿ ಮುಗಿಸಿದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಟೆಸ್ಟ್ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಎಲ್ಲಾನು ಓವರ್ ಆಲ್ ಆಗಿ ಓದೋದಕ್ಕೂ ಒಂದು ಸಬ್ಜೆಕ್ಟ್ ಓದ್ಬಿಟ್ಟು ಆ ಟೆಸ್ಟ್ ಅಟೆಂಡ್ ಮಾಡೋದಕ್ಕೂ ಬಹಳ ಡಿಫ್ರೆಂಟ್ ಇದೆ ಖಂಡಿತ. ಸೀರೀಸ್ ಬಂದ್ಬಿಟ್ಟು ಅಂದ್ರೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಚೆನ್ನಾಗಿ ನಡೀತಾ ಇದೆ. ಸ್ಪೆಷಲ್ ನಾನು ಇಲ್ಲಿ ಚಿಗುರುದಲ್ಲಿ ತಗೋತಿದ್ದೀನಿ. ಅದು ಅಂದ್ರೆ PYQ ಬೇಸ್ಡ್ ಅಲ್ಲಿ ಮತ್ತೆ KE ಯಾವ ತರ ಕ್ವಶನ್ಸ್ ಇದು ಮಾಡ್ತಿದ್ದಾರೆ, ಆ ಲೆವೆಲ್ ಅಲ್ಲಿ ತೆಗಿತಿದ್ದಾರೆ, ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಬಂದಿರೋದೇ ಅದೊಂದು ರೀಸನ್ಗೆ. ಮೈಸೂರಲ್ಲೇ ಓದ್ಬೋದಾಗಿತ್ತು. ಮೈಸೂರು ಬಿಟ್ಟು ಧಾರವಾಡಕ್ಕೆ ಬಂದಿರೋದು ಟೆಸ್ಟ್ ಸೀರೀಸ್ ಗಳು ಸಿಗ್ತದೆ ಅನ್ನೋ ಉದ್ದೇಶನೇ ಮೂಲ ಉದ್ದೇಶ. ಚೆನ್ನಾಗಿ ಮಾಡಿರ್ತಾರೆ ಟೆಸ್ಟ್ ಸೀರೀಸ್. ಟಾಪಿಕ್ ವೈಸ್ ಚೆನ್ನಾಗಿ ತೆಗಿಲಿತಾರ ಚಿಗುರುದವರು. ಎಲ್ರು ಬರೀರಿ ಅಂತ ಅಡ್ವೈಸ್ ಮಾಡ್ತೀನಿ. ಕ್ವಾಲಿಟಿ ಪೇಪರ್ ಇದೆ, ಎಲ್ರು ಬರೀರಿ, ಚೆನ್ನಾಗಿದೆ. ಈ ಕ್ವಶನ್ ಪೇಪರ್ ನೋಡಿದ್ಮೇಲೆ ಇನ್ನೂ ಓದ್ಬೇಕಂತೇಳಿ ಹುಮ್ಮಸ್ ಬರುತ್ತೆ ಸರ್. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಮಾಡ್ತಾರ, ತುಂಬಾ ಅನುಕೂಲ. ಯಾರಾದ್ರೂ ಕಂಟಿನ್ಯೂ ಆಗಿ ಬರೆಯೋರಿದ್ರೆ ಇಲ್ಲಿ ರಿಸಲ್ಟ್ ಬಂದು ಕಂಟಿನ್ಯೂ ಅಟೆಂಡ್ ಮಾಡಿರೋರು ಸಕ್ಸಸ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಯಾರಿಗಾದ್ರೂ ಆಸಕ್ತಿ ಇರೋರು ಖಂಡಿತ ರೆಗ್ಯುಲರ್ ಸೀರಿಯಸ್ ಆಸ್ಪಿರೆಂಟ್ಸ್ ಯಾರಿದ್ರೆ ಖಂಡಿತವಾಗ್ಲೂ ಬಂದು ರೆಗ್ಯುಲರ್ ಬರೆಯೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸರ್. ಇಲ್ಲೇನೆ ನಾವು ಏನೋ ಒಂದು ಆನ್ಸರ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಆನ್ಸರ್ ನಾವು ಮಾಮೂಲಿ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಟಿಕ್ ಹಾಕ್ಬೇಕಾದ್ರೆ 3 ಸರಿ ಅಂತ ಅನ್ಕೊಂಡಿರ್ತೀವಿ. ಅದರಲ್ಲಿ ಉಪಗ್ರಹಗಳು ಈಗ ಮಾಮೂಲಿ ನಾವಿಕಲ್ಲಿ 8 ಉಪಗ್ರಹಗಳಂತಿದೆ, ಅದು ನಾವು ಸರಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ಸರಿ ಆಗಿರಲ್ಲ. ಈ ರೀತಿ ಟೆಸ್ಟ್ ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಗೆ. ಅದೊಂದು ಓದಿದೀವಿ ಅದನ್ನ, ಆದ್ರೂ ಅದನ್ನ ಸ್ವಲ್ಪ ಕಾನ್ಫಿಡೆಂಟ್ ಇಲ್ಲ. ಎಷ್ಟೇ ಸಲ ಓದಿದ್ರು ಎಕ್ಸಾಮ್ ಅಲ್ಲಿ ಸರಿ ಅನಿಸ್ತದೆ ಹೊರಗಡೆ ಬಂದಾಗ. ಆದ್ರೆ ಒಟ್ನಲ್ಲಿ ಟೆಸ್ಟ್ ಸೀರೀಸ್ ಅಲ್ಲಿ ಎಷ್ಟು ಕಡಿಮೆ ಮಾರ್ಕ್ಸ್ ಬರ್ತದೆ ಜಾಸ್ತಿ ಮಾರ್ಕ್ಸ್ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡಕ್ಕೆ ಬಹಳ ಹೆಲ್ಪ್ ಆಯ್ತದೆ. ಈಗ ಈಗ ಆನ್ಸರ್ ತಪ್ಪಾಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಆ ಕ್ವಶನ್ ಏನಾದ್ರು ಬಂದ್ರೆ ನಾನ್ ಖಂಡಿತ ಅದನ್ನ ಸರಿ ಮಾಡೇ ಮಾಡ್ತೀನಿ. ಯಾಕಂದ್ರೆ ತಪ್ಪಾಗಿದೆ ಅದಕ್ಕೆ ಟೆಸ್ಟ್ ಸೀರೀಸ್ ತಗೊಳ್ಳೇಬೇಕು. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದ್ರಿಂದ ಎಫೆಕ್ಟಿವ್ ಆಗಿ ಓದ್ಬೋದು. ಏನಂದ್ರೆ ಇಲ್ಲಿ ಬಂದಿರೋಂತ ಟಾಪಿಕ್ ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಓದ್ಬೋದು. ನೆಕ್ಸ್ಟ್ ಟೈಮ್ ಓದ್ತಾ ಚೆನ್ನಾಗಿ ಇಂಪ್ರೂವ್ ಆಯ್ತಾರೆ. ಟೆಸ್ಟ್ ಸೀರೀಸ್ ಗಳು ತಗೊಳ್ಳೋದು ಒಳ್ಳೇದು. ನೆಕ್ಸ್ಟ್ ಹಿಸ್ಟ್ರಿ ಇದೆ, ಇಂಡಿಯನ್ ಹಿಸ್ಟ್ರಿ. ರಿವಿಷನ್ ಮಾಡ್ಕೊಳ್ಳೋದಿಲ್ಲ. ಹೌದು, ಸಾಕಾಗುತ್ತೆ. ಆಲ್ಮೋಸ್ಟ್ ಒಂದು ಸಿಲೆಬಸ್ ಕವರ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಸ್ಟಡಿ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಫುಲ್ ಕಾಂಪಿಟೇಟಿವ್ ಫೀಲ್ಡ್ ಚೆನ್ನಾಗಿದೆ. ಎಲ್ಲರೂ ಅಷ್ಟೊಂದು ಫುಲ್ ಫೋಕಸ್ಡ್ ಆಗಿ ಓದ್ತಾ ಇದ್ದಾರೆ ಸರ್. ಕಾಲ್ಫಾರ್ಮ್ ಇದ್ದಿಲ್ಲ ಅಂದ್ರೂ ನಾವು ಕನ್ಸಿಸ್ಟೆನ್ಸಿ ಆಗಿ ಸ್ಟಡಿ ಮಾಡ್ಕೊಂಡ್ ಬಂದಿದ್ರೆ ಮಾತ್ರ ಇವಾಗ KE ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗೋದು ಸರ್. ಇವಾಗ ಅವರು 2 months ಬೇರೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ, ಜಾಸ್ತಿನೂ ಕೊಟ್ಟಿಲ್ಲ. ಸೊ ನಾವು ಮುಂಚೆಯಿಂದಾನೇ ಪ್ರಿಪರೇಷನ್ ಕಂಟಿನ್ಯೂ ಇಟ್ಕೊಂಡ್ ಬಂದಿದ್ರೆ ಇವಾಗ ನಮ್ಗೆ ಈಸಿ ಆಗುತ್ತೆ ಸರ್. KE ನಡೆಸ್ತಾರಲ್ಲ, ಅಫ್ಕೋರ್ಸ್ ಕ್ವಾಲಿಟಿ ಪೇಪರ್ ಬರುತ್ತೆ. ಯಾಕಂದ್ರೆ ಪ್ರಸನ್ನ ಸರ್ ಇದಾರ, ಸೊ ಆಬ್ವಿಯಸ್ಲಿ ಅವರು ಕ್ವಾಲಿಟಿ ಪೇಪರ್ ತೆಗಿತಾರೆ ಅನ್ಕೋತೀನಿ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ KS ಎಕ್ಸಾಮ್ ಚೆನ್ನಾಗಿದೆ ಸರ್. ಓದಕ್ಕೆ ಇಂಟ್ರೆಸ್ಟ್ ಬರ್ತಿದೆ, ಮಾಡ್ತಾ ಇದೀವಿ ಸರ್. ಸ್ಟಡಿ ಚೆನ್ನಾಗಿದೆ ಸರ್, ಬರ್ತಾ ಇದೀವಿ ಸರ್. ಎಲ್ಲ ಸಬ್ಸ್ಕ್ರೈಬ್ ತಗೊಂಡಿದೀವಿ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇದೀವಿ ಸರ್. ಪ್ರಿಪರೇಷನ್ ಬಂದ್ಬಿಟ್ಟು ಫುಲ್ ಫೋಕಸ್ ಸ್ಟಡಿ ಮೇಲ್ಗಡೆ ಇರಬೇಕು. ಅಂಡ್ ಇವನ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಆಗಿ PYQ ಇವಾಗ KE ನಡೆಸ್ತಿರೋದ್ರಿಂದ ಅದೇ KE ಫೋಕಸ್ ಮಾಡ್ತಿರೋದು ಮೇನ್ಲಿ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸು ಮೇಜರ್ ಆಗಿ ಫೋಕಸ್ ಮಾಡಿದ್ರೆ ಆಲ್ಮೋಸ್ಟ್
ಸರ್ ಮೊದಲಿಂದ ಇಂಟ್ರೆಸ್ಟ್ ಇದೆ ಸರ್, ಪೊಲೀಸ್ ಆಗ್ಬೇಕು ಅಂತ. ಹಾಂ ಸರ್. ಸರ್ ಏನ್ ಮಾಡಕ್ ಆಗ್ತಾ ಇಲ್ಲ ಇನ್ನ ಇಷ್ಟು ದಿವಸ ಅಂತೂ ಎಕ್ಸಾಮ್ಗೋಸ್ಕರ ನಾವು ಕಾಲ್ಫಾರ್ಮ್ ಆಗಿಲ್ಲ ಅಂತ ಇಷ್ಟು ದಿವಸ ಏನೋ ನಾವು ಅದು ಕಾದು ಕುಂತಿದ್ವಿ. ಒಂದ್ರ ಮೇಲೆ ಒಂದು ಬಿಡ್ತಾರಲ್ಲ ಪ್ರೆಸರ್ ಅನಿಸ್ತೈತಿ. ಇವಾಗ ಏನ್ ಮಾಡಕ್ ಆಗಲ್ಲ, ಅವ್ರು ಬಿಟ್ಟಾರ ಅಂತ ನಾವೇನ್ ಸುಮ್ನೆ ಇರಕ್ ಆಗಿಲ್ಲ. ಸ್ಟಡಿ ಅಭ್ಯಾಸ ಏನೈತೆ ಕಂಟಿನ್ಯೂ ಮಾಡ್ಲೇಬೇಕು ಸರ್. ಅದು ಟೆಸ್ಟ್ ಸೀರೀಸ್ ಸಂಡೇ ಅಟೆಂಡ್ ಆಗ್ತಿದ್ವಿ ಸರ್. ಇವಾಗ ಮತ್ತೆ ಒಂದ್ ತಿಂಗಳ ಎಕ್ಸಾಮ್ ಸಮೀಪ ಇದ್ದದಕ್ಕೆ ಮ್ಯಾಗ್ ಮಾಡಿ ಇಡಾಕತ್ತಾರ ಸರ್. ಸಿಗುರ ಆಗ್ಲಿ ಯಾವ ಬೇರೆ ಇನ್ಸ್ಟಿಟ್ಯೂಟ್ದಾಗ ಎಲ್ಲ ಇಡಾಕತ್ತಾರ ಸರ್. ಅದಕ್ಕೆ ನಾವು ಎಲ್ಲಿ ಕಂಫರ್ಟ್ ಅನಿಸುತ್ತೆ ಅಲ್ಲಿಗೆ ಬರ್ತಾ ಇದ್ದೇವೆ ಸರ್. ಬಸವರಾಜ್ BM, ನನ್ನ ಹೆಸರು ಚಂದನ್ ಗೌಡ ಅಂತ ಲಿಸ್ಟ್ ಅಲ್ಲಿ ಇರುತ್ತೆ.